ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪ್ರತಿ ವರ್ಷ 2-3 ತಿಂಗಳುಗಳ ಕಾಲ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುತ್ತೆ. ಒಂದಷ್ಟು ಮಂದಿ ನೆಗೆಟಿವ್ ಆಗಿ ಮಾತನಾಡಿದ್ರೆ, ಇನ್ನೊಂದಷ್ಟು ಮಂದಿ ಪಾಸಿಟಿವ್ ಆಗಿ ಮಾತನಾಡ್ತಾರೆ. ನೆಗೆಟಿವೋ ಪಾಸಿಟಿವೋ ಕಾರ್ಯಕ್ರಮ ಅಂತೂ ಫೇಮಸ್ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ TRP ಕೂಡ ಜಾಸ್ತಿ ಆಗ್ತಿದೆ. ಒಂದಷ್ಟು ಮಂದಿ ಅದಕ್ಕೆ ಉಗೀತಾ ಬೈತಾ ನಾವು ನೋಡಲ್ಲ ಅಂತ ಹೇಳ್ತಾನೆ ಅವ್ರು ನೋಡ್ತಾರೆ. ಹೀಗಾಗಿ ಕಾರ್ಯಕ್ರಮದ TRP ವರ್ಷದಿಂದ ವರ್ಷಕ್ಕೆ ಗಗನಕ್ಕೆ ಏರ್ತಾನೆ ಇದೆ. ಒಟ್ಟಾರೆಯಾಗಿ ಅವರವರಿಗೆ ಬಿಟ್ಟಂತ ಅಭಿಪ್ರಾಯ. ಅದು ಮನರಂಜನೆಯ ಕಾರ್ಯಕ್ರಮ, ಮನರಂಜನೆಯ ದೃಷ್ಟಿಯಲ್ಲಷ್ಟೇ ನೋಡಬೇಕು. ವೈಯಕ್ತಿಕವಾಗಿ ನನಗೂ ಕೂಡ ಆ ಟೀಮ್ನಿಂದ ಕರೆ ಬಂದಿತ್ತು. ನಾನು ಕೂಡ ಆರಂಭದ ಒಂದಷ್ಟು ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದೆ ಕುತೂಹಲದಿಂದ. ಅದಾದ ಬಳಿಕ ಆ ಕಾರ್ಯಕ್ರಮ ನನಗೆ ಸೂಕ್ತವಾದಂಥ ವೇದಿಕೆ ಅಂತ ಅನಿಸ್ಲಿಲ್ಲ. ಹೀಗಾಗಿ ಹೆಚ್ಚಿನ ಆಸಕ್ತಿಯನ್ನು ಕೂಡ ನಾನು ತೋರಲಿಲ್ಲ. ಹಾಗಂದ ಮಾತ್ರಕ್ಕೆ ಕಾರ್ಯಕ್ರಮವನ್ನು ನಾನು ದೂಷಿಸುವುದಿಲ್ಲ. ಅದೊಂದು ಮನರಂಜನೆಯ ಕಾರ್ಯಕ್ರಮ. ಹೀಗಾಗಿ ಕೇವಲ ಆ ದೃಷ್ಟಿಯಿಂದಷ್ಟೇ ನಾವು ಆ ಕಾರ್ಯಕ್ರಮವನ್ನು ನೋಡೋಣ. ಅದರ ನಡುವೆ ಈ ಬಾರಿಯ ಬಿಗ್ ಬಾಸ್ಗಂತೂ ವಿಪರೀತ ಚರ್ಚೆ ಅಥವಾ ವಿಪರೀತ ಕುತೂಹಲ ಇತ್ತು. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಈ ಬಾರಿ ಭಾಗಿಯಾದಂಥ ಒಂದಷ್ಟು ಸ್ಪರ್ಧಿಗಳು. ಬಂಧುಗಳೇ, ಕೊನೆಗೂ ಬಿಗ್ ಬಾಸ್ ಸೀಸನ್ 12ಗೆ ತೆರೆ ಬಿದ್ದಿದೆ. ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಗಿಲ್ಲಿ ನಟ ಗೆಲುವನ್ನು ಸಾಧಿಸಿದ್ದಾರೆ. ರಕ್ಷಿತಾ ಶೆಟ್ಟಿ ಮಂಗಳೂರು ಮೂಲದವರು ರನ್ನರ್ ಅಪ್ ಆಗಿದ್ದಾರೆ. ಹಾಗೆ ಕನ್ನಡ ಪರ ಹೋರಾಟಗಾರ್ತಿ ಜೊತೆಗೆ ನಟಿ ಕೂಡ ಆಗಿರುವಂಥ ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್ ಸ್ಥಾನಕ್ಕೆ ಇದೀಗ ತೃಪ್ತಿ ಪಟ್ಕೊಂಡಿದ್ದಾರೆ. ಸದ್ಯ ಬಹಳ ಚರ್ಚೆ ಆಗ್ತಿರೋದು ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗೆ. ಯಾವಾಗ ಬಿಗ್ ಬಾಸ್ ಸೀಸನ್ 12 ಆರಂಭ ಆಯಿತೋ, ಆರಂಭ ಆಗಿ ಒಂದು 2-3 ದಿನಗಳಿಗೆ ಈ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಶುರುವಾಗಿತ್ತು. ಗಿಲ್ಲಿ ನಟನೆ ಬಿಗ್ ಬಾಸ್ ಗೆಲ್ತಾರೆ ಎನ್ನುವ ರೀತಿಯಲ್ಲಿ ಸಾಕಷ್ಟು ಮಂದಿ ಭವಿಷ್ಯವನ್ನು ಕೂಡ ನುಡಿತಾ ಇದ್ರು. ಆ ಭವಿಷ್ಯದ ಪ್ರಕಾರವಾಗಿಯೇ ಗಿಲ್ಲಿ ನಟ ಗೆಲುವನ್ನು ಸಾಧಿಸಿದ್ದಾರೆ. ಬಂಧುಗಳೇ, ಇತ್ತೀಚಿನ ಯಾವ ಬಿಗ್ ಬಾಸ್ ಸೀಸನ್ನಲ್ಲೂ ಕೂಡ ಓರ್ವ ಸ್ಪರ್ಧೆಗೆ ಈ ಪರಿಯಾದಂಥ ಕ್ರೇಜನ್ನು ನಾವು ನೋಡೇ ಇರಲಿಲ್ಲ. ಆದರೆ ಈ ವ್ಯಕ್ತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ವಿಭಿನ್ನ. ಮನೆಯಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ಅಂಗಡಿ ಕಟ್ಟೆಗೆ ಹೋದರೂ ಈ ನಟನ ಬಗ್ಗೆಯೇ ಮಾತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆಯೇ ಚರ್ಚೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12 ಮುಗಿಯುವ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಗೆಲ್ಲಬೇಕು ಅಂತ ಹೇಳಿ ಅದೆಷ್ಟೋ ಮಂದಿ ಹಾರೈಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಪೂಜೆ ಪುನಸ್ಕಾರ ಅಂಥದ್ದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲೂ ಕೂಡ ಗಿಲ್ಲಿ ನಟನ ಪೋಸ್ಟರ್ಗಳನ್ನು ಜನ ಅಂಟಿಸ್ತಾ ಇದ್ರು, ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಜನರ ಹೃದಯವನ್ನು ಗೆದ್ದಂಥ ವ್ಯಕ್ತಿ ಅಂದರೆ ಗಿಲ್ಲಿ ನಟ. ಒಂದು ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ 12 ಈ ಪರಿಯಾಗಿ ಜನರಿಗೆ ರೀಚ್ ಆಗೋದಿಕ್ಕೆ ಅಥವಾ ಅತಿ ಹೆಚ್ಚು ಈ ಸೀಸನ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದಿಕ್ಕೂ ಕೂಡ ಗಿಲ್ಲಿ ನಟ ಕಾರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕಾರಣ ಇಷ್ಟೇ, ಗಿಲ್ಲಿ ನಟನ ಬದುಕು ಒಂದಷ್ಟು ಜನರಿಗೆ ಸ್ಫೂರ್ತಿ ತುಂಬೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ನಿಮ್ಮಲ್ಲಿ ಒಂದಷ್ಟು ಮಂದಿ ಅಪಹಾಸ್ಯ ಮಾಡಬಹುದು, ಇದೊಂದು ಸಾಧನೆನಾ ಇದ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇದು ಸಾಧನೆಯೇ. ಸಾಧನೆ ಅಂದರೆ ಇಂಥದ್ದೇ ಅಂಥೇಳಿ ನಾವು ವ್ಯಾಖ್ಯಾನ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಓರ್ವ ಹಳ್ಳಿಯ ಹುಡುಗ ಅಥವಾ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ ಇವತ್ತು ಮನೆಯಲ್ಲೂ ಚರ್ಚೆ ಆಗ್ತಿದ್ದಾನೆ ಅಂದರೆ ಅದು ಸಾಧನೆ ಅಲ್ಲದೆ ಇನ್ನೇನೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ಹೇಳಿಕೊಳ್ಳುವಂಥ ಶ್ರೀಮಂತಿಕೆ ಇರಲಿಲ್ಲ, ಹೇಳಿಕೊಳ್ಳುವಂಥ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಕೈ ಹಿಡಿದು ನಡೆಸುವಂಥವ್ರು ಇರಲಿಲ್ಲ, ಇಲ್ಲಾರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಿಚಿತರು ಇರಲಿಲ್ಲ. ಆದರೆ ತನ್ನ ಸ್ವಂತ ಪ್ರತಿಭೆಯ ಮೂಲಕ ಬಂದಂಥ ವ್ಯಕ್ತಿ ತನ್ನ ವೇದಿಕೆಯನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಇವತ್ತು ಈ ಹಂತಕ್ಕೆ ಬಂದಿರುವಂಥ ನಟ ಅಂದರೆ ಅದು ಗಿಲ್ಲಿ ನಟ. ನೋಡಿ, ಗಿಲ್ಲಿ ನಟನಿಗೆ ತಕ್ಷಣಕ್ಕೆ ಹೇಳ್ಕೊಳ್ಳುವಂಥ ಅವಕಾಶಗಳು ಯಾವುದೂ ಕೂಡ ಸಿಗಲಿಲ್ಲ. ಆಗ ಈ ವ್ಯಕ್ತಿ ಮಾಡಿದಂಥ ಕೆಲಸ ಏನು? ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ತನ್ನ ವೇದಿಕೆಯನ್ನು ತಾನೇ ಸೃಷ್ಟಿ ಮಾಡಿಕೊಂಡಿದ್ದು, ಅಥವಾ ಇನ್ಯಾರೋ ಬಂದು ತನಗೆ ಚೇರ್ ಹಾಕ್ತಾರೆ ಅಂತ ಕಾಯಲಿಲ್ಲ. ತನ್ನ ಚೇರನ್ನು ತಾನೇ ಹಾಕಿಕೊಂಡು ಆ ಚೇರ್ ಮೇಲೆ ಕುಳಿತು ಇವತ್ತು ಎಲ್ರಿಗೂ ನೋಡಿ ನಾನು ಇಂಥದ್ದೊಂದನ್ನು ಮಾಡಿದ್ದೇನೆ ಅಂತ ತೋರಿಸಿದಂಥ ವ್ಯಕ್ತಿ ಗಿಲ್ಲಿ ನಟ. ಅಷ್ಟು ಮಾತ್ರ ಅಲ್ಲ, ಇವತ್ತು ಹಳ್ಳಿಯಲ್ಲಿರುವಂಥ ಅದೆಷ್ಟೋ ಜನರಿಗೆ ನಾವು ಹೀಗಾಗಬಹುದು ಅಥವಾ ಹೀಗಾಗುವಂಥ ಕನಸನ್ನು ಕಾಣಬಹುದು ಅಂತ ತೋರಿಸ್ಕೊಟ್ಟಿರೋದು ಗಿಲ್ಲಿ ನಟ. ಆ ಕಾರಣಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಗಿಲ್ಲಿ ನಟನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾರು, ಏನು, ಎತ್ತ ಬೆಳೆದು ಬಂದಂಥ ರೀತಿ ಹೇಗೆ ಅಂತ ಹೇಳಿ. ಬಂಧುಗಳೇ, ಗಿಲ್ಲಿ ನಟ ಮೂಲ ಹೆಸರು ಮಳವಳ್ಳಿ ನಟರಾಜ್ ಅಂತ. ಅದಾದ ಬಳಿಕ ಅವರ ಫ್ರೆಂಡ್ಸ್ ಏನೋ ಕರೆಯೋದಕ್ಕೆ ಶುರು ಮಾಡಿಕೊಂಡ್ರು. ಆ ಕಾರಣಕ್ಕಾಗಿ ಅದು ಗಿಲ್ಲಿ ನಟ ಎನ್ನುವ ರೀತಿಯಲ್ಲಿ ಆಯಿತು. ಮೂಲತಃ ಮಂಡ್ಯದ ಮಳವಳ್ಳಿಯ ದಡದಪುರ ಎನ್ನುವಂಥ ಗ್ರಾಮದವರು. ರೈತ ಕುಟುಂಬ. ಅವರ ತಂದೆ ತಾಯಿ ಕುರಿ ಸಾಕಣೆ ಮಾಡ್ತಾ ಇದ್ರು, ಕಬ್ಬು ಬೆಳೀತಾ ಇದ್ರು, ಭತ್ತ ಬೆಳೀತಾ ಇದ್ರು. ಈ ಒಂದು ಸಣ್ಣ ಕುಟುಂಬ, ಹೇಳ್ಕೊಳ್ಳುವಂಥ ಶ್ರೀಮಂತಿಕೆ ಅಂಥದ್ದೇನೂ ಕೂಡ ಇರಲಿಲ್ಲ. ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದ್ದು ಗಿಲ್ಲಿ ನಟ. ಹುಟ್ಟಿದ್ದು 1996ರಲ್ಲಿ. 3 ಜನ ಮಕ್ಕಳು, ಅಕ್ಕ, ಅಣ್ಣ, ಹಾಗೆ ಕೊನೆಯವರು ಗಿಲ್ಲಿ ನಟ.
SSLC ಮುಗಿಯುತ್ತೆ. ಅದಾದ ಬಳಿಕ ಅವ್ರ ತಂದೆ ಏನೋ PUCಗೆ ಸೇರಿಸಿರ್ತಾರೆ ಕಾಮರ್ಸ್ಗೆ. ಆದರೆ ಗಿಲ್ಲಿ ನಟ ITIಗೆ ಸೇರ್ಪಡೆ ಆಗ್ತಾರೆ. PUCಯನ್ನು ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ. ಅದಾದ ಬಳಿಕ ITIಯನ್ನು ಪೂರ್ಣಗೊಳಿಸ್ತಾರೆ. ಅದಾದ ನಂತರ ವಿಪರೀತ ಸಿನಿಮಾ ಹುಚ್ಚು ಇರುತ್ತೆ. ಆ ಭಾಗದಲ್ಲಿ ಸಾಕಷ್ಟು ಜನ ಈ ರೀತಿಯಾಗಿ ಸಿನಿಮಾದ ಕನಸನ್ನು ಕಂಡಿರ್ತಾರೆ. ಅದೇ ರೀತಿಯಾಗಿ ಗಿಲ್ಲಿ ನಟನಿಗೂ ಕೂಡ ಸಿನಿಮಾ ಹುಚ್ಚಿರುತ್ತೆ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ, ಹೀಗಾಗಿ ಡೈರೆಕ್ಟರ್ ಆಗಬೇಕು ಅಂತ ಕನಸನ್ನು ಕಂಡು ಸೀದಾ ಬೆಂಗಳೂರಿಗೆ ಬಂದಂಥ ವ್ಯಕ್ತಿ ಅಂದರೆ ಅದು ಗಿಲ್ಲಿ ನಟ. ನಾನು ಆಗಲೇ ಹೇಳಿದ್ನಲ್ಲ, ಯಾರೋ ಕೈ ಹಿಡಿದು ನಡ್ಸೋಕ್ಕಿರಲಿಲ್ಲ ಅಥವಾ ಇನ್ಯಾರ್ದೋ ಪರಿಚಯ ಅಂತ ಹೇಳಿ ಗಿಲ್ಲಿ ನಟ ಬೆಂಗಳೂರಿಗೆ ಬಂದಿದ್ದಲ್ಲ. ನಾನಿಲ್ಲೇನಾದರೂ ಮಾಡಬೇಕು ಅಂತ ಕನಸನ್ನು ಕಂಡು ಬಂದಿದ್ದು ಗಿಲ್ಲಿ ನಟ. ಹೀಗೆ ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸಹಜವಾಗಿ ಒಂದಷ್ಟು ಒದ್ದಾಟ ಅಂಥದ್ದೆಲ್ಲವೂ ಕೂಡ ಇತ್ತು. ಇದು ಕೇವಲ ಗಿಲ್ಲಿ ನಟ ಒಬ್ಬನ ಕಥೆಯಲ್ಲ, ಇವತ್ತು ಸಾಕಷ್ಟು ಸಾಧನೆಯನ್ನು ಮಾಡಿರುವಂಥ ಅದೆಷ್ಟೋ ಮಂದಿಯ ಕತೆ ಅದೇ ಇದೆ. ಬೆಂಗಳೂರಿಗೆ ಆರಂಭದಲ್ಲಿ ಬಂದಾಗ ಒದ್ದಾಟ, ಅವರು ಅನುಭವಿಸಿದಂಥ ಜಂಜಾಟ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಗಿಲ್ಲಿ ನಟನ ವಿಚಾರದಲ್ಲೂ ಕೂಡ ಹಾಗೆ ಆಗುತ್ತೆ. ಅದಾದ ನಂತರ ಯಾವುದೋ ಫ್ಯಾಕ್ಟ್ರಿಯಲ್ಲೂ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. ಹೀಗೆ ಯಾರೋ ಒಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಣ್ಣದಾಗಿ ಪರಿಚಯ ಇರ್ತಾರೆ. ಆ ಪರಿಚಯದ ಮೂಲಕ ಸಿನಿಮಾ ಶೂಟಿಂಗ್ ಎಲ್ಲ ಆಗ್ತಿರುತ್ತೆ. ಆ ಸೆಟ್ಗಳಿಗೆ ಗಿಲ್ಲಿ ನಟ ಹೋಗ್ತಿರ್ತಾರೆ. ಸಿನಿಮಾ ಶೂಟಿಂಗ್ ಹೇಗಾಗುತ್ತೆ ಅಂತ ನೋಡ್ತಾ ಇರ್ತಾರೆ. ನಾನು ಹೀಗೆ ಮಾಡಬಹುದಲ್ಲ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗಿದ್ದಾಗಲೇ ನಿಧಾನಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಂದೇ ಕೆಲಸ ಸಿಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಸಹಾಯಕ ನಿರ್ದೇಶಕನ ಕೆಲಸ ಮಾಡ್ತಾರೆ. ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಈ ಅಭಯ ನಾಯ್ಡು ಸ್ಟುಡಿಯೋದಲ್ಲಿ ರಿಯಾಲಿಟಿ ಶೋಗಳಿಗೆ ಸೆಟ್ ಹಾಕ್ತಾ ಇದ್ರಲ್ಲ, ಈ ಕಾಮಿಡಿ ಕಿಲಾಡಿಗಳು ಅವು ಇವು, ಆ ಸೆಟ್ಗಳಲ್ಲಿ ಸೆಟ್ ಬಾಯ್ ಆಗಿಯೂ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ಅದೆಲ್ಲವನ್ನು ಕೂಡ ಕಲ್ತ್ಕೊಳ್ಬೇಕು, ಮುಂದೊಂದು ದಿನ ನನಗೆ ಯೂಸ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ, ಹಾಗೆ ಶೂಟಿಂಗ್ ಹೇಗೆ ನಡೆಯುತ್ತೆ ಏನು ಅಂತ ತಿಳ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿ ಅಥವಾ ಶೂಟಿಂಗ್ ಸಂಬಂಧಪಟ್ಟಾಗ ಏನೆಲ್ಲ ಕೆಲಸಗಳು ಬರ್ತಿರುತ್ತೆ ಎಲ್ಲವನ್ನೂ ಕೂಡ ಗಿಲ್ಲಿ ನಟ ಮಾಡ್ತಿರ್ತಾರೆ. ಅದೇ ಪ್ರಕಾರವಾಗಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ನಿಧಾನಕ್ಕೆ ಒಂದಷ್ಟು ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರ, ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳೆಲ್ಲವೂ ಕೂಡ ಸಿಗುತ್ತೆ. ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಬ್ರೇಕ್ ಸಿಗೋದಾಗಲಿ ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಕೆಲಸ ಸಿಗೋದಾಗಲಿ ಅದ್ಯಾವುದೂ ಕೂಡ ಆಗಲಿಲ್ಲ. ಅದಾದ ನಂತರ ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಗಿಲ್ಲಿ ನಟ ಯೋಚನೆ ಮಾಡಿದ್ದೆ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಳ್ಳುವ ಕುರಿತಾಗಿ. ನಿಮ್ಮಲ್ಲಿ ಗಿಲ್ಲಿ ನಟನನ್ನು ಇತ್ತೀಚೆಗೆ ಒಂದಷ್ಟು ಮಂದಿ ನೋಡಿರಬಹುದು. ವೈಯಕ್ತಿಕವಾಗಿ ನನ್ನ ವಿಚಾರಕ್ಕೆ ಬಂದರೆ, ನಾನು ಗಿಲ್ಲಿ ನಟ ಮೊದಲು ಗೊತ್ತಾಗಿದ್ದೆ ಅವರ ಈ ಕಾಮಿಡಿ ಶೋಗಳ ಮೂಲಕ, ಅಂದರೆ ಈ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಮಾಡ್ತಿದ್ದಂಥ ಶೋಗಳ ಮೂಲಕ. ನಾನು ಆರಂಭದಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ದು ಇದು ಯಾವುದೋ ನಿಜವಾದಂಥ ಜಗಳ ಇರಬೇಕು ಎನ್ನುವ ರೀತಿಯಲ್ಲಿ, ಅಂದರೆ ಆ ಜಗಳದ ಕಾನ್ಸೆಪ್ಟ್ನಲ್ಲಿ ಗಿಲ್ಲಿ ನಟ ಒಂದಷ್ಟು ಶೋಗಳನ್ನು ಮಾಡ್ತಾಯಿದ್ರು. ನಾನು ಹಾಗೆ ನೋಡಿದ್ದೆ. ನಿಮ್ಮಲ್ಲಿ ಯಾವ ರೀತಿಯಾಗಿ ನೋಡಿದ್ರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಒಟ್ಟಾರೆಯಾಗಿ ಆ ಶೋಗಳಿತ್ತಲ್ಲ, ಅದು ವಿಪರೀತ ಪ್ರಸಿದ್ಧಿ ಪಡೆಯೋದಕ್ಕೆ ಶುರುವಾಯಿತು. ಇದು ನೋಡಿ ಎಷ್ಟು ಜನಕ್ಕೆ ಒಂದು ರೀತಿಯಲ್ಲಿ ಪಾಠ ಆಗಿಬಿಡುತ್ತೆ. ನಮಗಿನ್ಯಾರೋ ಕುರ್ಚಿ ಹಾಕ್ತಾರೆ, ನಮಗಿನ್ಯಾರೋ ವೇದಿಕೆ ಕೊಡ್ತಾರೆ ಅಂತ ಕಾಯೋ ಬದಲಾಗಿ ನಾವೇನಾದರೂ ವೇದಿಕೆನ ಸೃಷ್ಟಿ ಮಾಡ್ಕೊಳ್ಬಹುದಾ, ನಮ್ಮ ಕುರ್ಚಿಯನ್ನು ನಾವೇ ಹಾಕ್ಕೊಳ್ಬಹುದಾ ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ನಮಗೆ ಹೊಸ ಬದುಕನ್ನು ಕಟ್ಕೊಡುತ್ತೆ. ಈ ನಟನ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು. ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ತಮ್ಮ ವೇದಿಕೆನ ತಾವೇ ಸೃಷ್ಟಿ ಮಾಡ್ಕೊಳ್ತಾರೆ. ಅದರ ನಲ್ಲಿ ಮೂಳೆ ಎನ್ನುವಂಥ ಕಾಮಿಡಿ ವಿಪರೀತ ಪ್ರಸಿದ್ಧಿ ಆಗುತ್ತೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗೋದಕ್ಕೆ ಶುರುವಾಗುತ್ತೆ. ಈ ರಿಯಾಲಿಟಿ ಶೋಗಳಿಗೆ ಬರೋಕ್ಕೂ ಮುನ್ನ ಅಥವಾ ಈಗ ಸಿನಿಮಾ ಸೀರಿಯಲ್ ಅದೆಲ್ಲದಕ್ಕೂ ಬರೋಕ್ಕೂ ಮುನ್ನ ಗಿಲ್ಲಿ ನಟ ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಬೆಳೆದು ನಿಂತು ಬಿಡ್ತಾರೆ, ಅಥವಾ ಆ ಮೂಲಕ ವಿಪರೀತ ಪ್ರಸಿದ್ಧಿ ಸಿಕ್ಕಿಬಿಡುತ್ತೆ. ಅದಾದ ನಂತರ ಸಿಕ್ಕಂಥ ಅವಕಾಶವೇ ಈ ರಿಯಾಲಿಟಿ ಶೋಗಳು. ಕಾಮಿಡಿ ಕಿಲಾಡಿಗಳು ಸೀಸನ್ 4 ಯಾವ ಸೆಟ್ನಲ್ಲಿ ಸೆಟ್ ಬಾಯಾಗಿ ಕೆಲಸವನ್ನು ಮಾಡ್ತಾಯಿದ್ರು, ಅದೇ ಸೆಟ್ನಲ್ಲಿ ಅದಾದ ಬಳಿಕ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾರೆ ಗಿಲ್ಲಿ ನಟ. ಸ್ಪರ್ಧಿಯಾಗಿ ಕಾಣಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದಾದ ಬಳಿಕ ರನ್ನರ್ ಅಪ್ ಕೂಡ ಆಗ್ತಾರೆ. ಅದಾದ ನಂತರ ಕರ್ನಾಟಕ ಡ್ಯಾನ್ಸ್ ಶೋಗೆ ಬರ್ತಾರೆ. ಅದಾದ ನಂತರ ಒಂದಷ್ಟು ವಾಹಿನಿಯವರಿಗೂ ಕೂಡ ಗೊತ್ತಾಯಿತು ಈ ವ್ಯಕ್ತಿ TRP ಮೆಟೀರಿಯಲ್ ಅಂತ ಹೇಳಿ. ಹೀಗಾಗಿ ಅವರು ಕೂಡ ಬಹಳ ಚೆನ್ನಾಗಿ ಬಳಸ್ಕೊಳ್ತಾರೆ. ಪ್ರಾಪರ್ಟಿ ಕಾಮಿಡಿ ಅದು ಇದು ಅಂಥೇಳಿ ಗಿಲ್ಲಿ ನಟ ಮಾಡ್ತಿರ್ತಾರೆ. ಈ ಮೂಲಕ ರಿಯಾಲಿಟಿ ಶೋನಲ್ಲಿ ತಮ್ಮ ಚಾಪನ್ನು ಮೂಡಿಸ್ತಾ ಹೋಗ್ತಾರೆ. ಮನೆಗೆ ತಲುಪುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಏನಾದರೂ ಒಂದು ಹೊಸತನವನ್ನು ಮಾಡುವ ಮೂಲಕ ಜನರ ಗಮನವನ್ನು ಸೆಳೆತಾ ಇರ್ತಾರೆ. ಹೀಗಿದ್ದಾಗಲೇ ಕೊನೆಯದಾಗಿ ಸಿಕ್ಕಂಥ ಅವಕಾಶವೇ ಈ ಬಿಗ್ ಬಾಸ್ ಸೀಸನ್ 12. ಈ ಅವಕಾಶವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವೋ ಗಿಲ್ಲಿ ನಟ ಅಷ್ಟು ಅದ್ಭುತವಾಗಿ ಇದೀಗ ಬಳಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಶೋನಲ್ಲೂ ಕೂಡ ಅಷ್ಟೇ, ತಮ್ಮ ಮಾತಿನ ಶೈಲಿಯ ಮೂಲಕ ಅಥವಾ ತಮ್ಮ ಕಾಮಿಡಿ ಮಾಡುವ ಮೂಲಕ ಅಥವಾ ತಮ್ಮ ಮಂಡ್ಯ ಶೈಲಿಯ ಆ ಭಾಷೆ ಇದೆಯಲ್ಲ ಆ ಮೂಲಕ ಅಥವಾ ತಮ್ಮ ಒಳಗಿರುವಂಥ ಒಂದು ಆ ಮುಗ್ಧತೆ ಪ್ರಾಮಾಣಿಕತೆ ಆ ಮೂಲಕ ಇವತ್ತು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಗಿಲ್ಲಿ ನಟ ಯಶಸ್ವಿಯಾಗಿದ್ದಾರೆ. ನನ್ನ ಪ್ರಕಾರ ಇದೇ ಸೀಸನಲ್ಲಿ ಫಸ್ಟ್ ಅನಿಸುತ್ತೆ ಓರ್ವ ಸ್ಪರ್ಧಿ ಆರಂಭದಿಂದ ಕೊನೆಯವರೆಗೂ ಇವರೇ ಗೆಲ್ತಾರೆ ಅಂತ ಹೇಳಿ ಕೊನೆಗೆ ಅವರೇ ಗೆದ್ದಿತ್ತು.
ಹಿಂದಿನ ಒಂದಷ್ಟು ಸೀಸನ್ಗಳಲ್ಲಿ ಆರಂಭದಲ್ಲಿ ಯಾರ್ದೋ ಹೆಸರು ಹೇಳ್ತಾ ಇದ್ರು, ಬರ್ತಾ ಬರ್ತಾ ಜನ ಅಭಿಪ್ರಾಯ ಚೇಂಜ್ ಆಗ್ತಾ ಇತ್ತು, ಅಥವಾ ಆರಂಭದಲ್ಲಿ ಅಂದರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿ ಕೊನೆಗೆ ಆ ಸ್ಪರ್ಧೆ ಬಗ್ಗೆ ಇನ್ನೊಂದು ರೀತಿಯಲ್ಲಿ ಚರ್ಚೆ ಆಗೋದು ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಈ ವ್ಯಕ್ತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ಭಿನ್ನ. ಆರಂಭದಲ್ಲಿ ಜನ ಏನು ಹೇಳಿದ್ರು ಕೊನೆವರೆಗೂ ಕೂಡ ಅದೇ ರೀತಿಯಾಗಾಯಿತು. ಕೊನೆಗೂ ಗಿಲ್ಲಿ ನಟ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆಯಾಗಿ ಇವರ ಬದುಕು ನನ್ನ ಪ್ರಕಾರ, ನಿಮಗೆ ಅನಿಸುತ್ತೋ ಗೊತ್ತಿಲ್ಲ, ನನ್ನ ಪ್ರಕಾರ ಸಾಕಷ್ಟು ಮಂದಿಗೆ ಸ್ಫೂರ್ತಿ, ಕನಸನ್ನು ಕಾಣೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಂಥ ವ್ಯಕ್ತಿ ಗಿಲ್ಲಿ ನಟ. ಇದು ಗಿಲ್ಲಿ ನಟನ ವಿಚಾರ ಆದರೆ, ಹಾಗೆ ರನ್ನರಪ್ ಆಗಿರುವಂಥ ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲೂ ಕೂಡ ಅಷ್ಟೇ. ಎಲ್ಲೋ ಇದ್ದಂಥವರು ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಧಾನಕ್ಕೆ ಜನರ ಗಮನವನ್ನು ಸೆಳೆದಂಥವರು, ಆಗ ಅವ್ರ ಬಗ್ಗೆ ಟ್ರೋಲ್ ಮಾಡಿದ್ರು, ಅಪಹಾಸ್ಯವನ್ನು ಮಾಡಿದ್ರು, ನೋಡಿ ನಗ್ತಾ ಇದ್ರು. ಆದರೆ ಅದೇ ಆ ಹುಡುಗಿ ಇವತ್ತು ಬಿಗ್ ಬಾಸ್ ಎನ್ನುವಂಥ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಪಡೆದುಕೊಂಡು, ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡು ಅಷ್ಟೂ ಜನ ಸ್ಪರ್ಧಿಗಳ ನಡುವೆ, ಸೀರಿಯಲಲ್ಲಿ ಇದ್ದಂಥವರು, ಸಿನಿಮಾಗಳಲ್ಲಿ ಇದ್ದಂಥವರು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಂಥವರು, ಅವ್ರ ನಡುವೆ ಇವತ್ತು ತನ್ನಂತಾನು ಗುರುತಿಸ್ಕೊಂಡು ಈ ಹಂತಕ್ಕೆ ಬರೋದಿದೆಯಲ್ಲ, ಅದು ಕೂಡ ಸಾಮಾನ್ಯ ಅಲ್ಲ. ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.